ಗುರುಜಿ, ನಮ್ಮ ಕೊನೆಯ ವಿಭಾಗ ಸಂಸ್ಕಾರಗಳ ವಿಭಾಗದಲ್ಲಿ ಏನ್ ಹೇಳ್ತೀರಾ ಅಂತ ನಾವೆಲ್ಲರೂ ಕಾಯ್ತಾ ಇದೀವಿ. ಇವತ್ತು ಅಶ್ವಿನಿ ದೇವತೆಗಳು ನಾವು ಸ್ಮರಣೆ ಮಾಡ್ಕೊತಾ ಇದ್ದೀವಿ ಅಲ್ವಾ? ಅದೇ ರೀತಿ ಸಂಸ್ಕಾರಕ್ಕೂ ಹೊಂದ್ಕೊಳ್ತಾರ ವಿಚಾರ ಹೇಳ್ತೀನಿ. ಈ ಅಶ್ವಿನಿ ದೇವತೆಗಳ ಆರೋಗ್ಯವನ್ನು ನಾವು ಯಾವತ್ತೂ ತಿಳ್ಕೊಳ್ಳಿ. ಮೊದಲಾದರೆ ರುಬ್ಬುಗುಂಡುಗಳ ಮನೇಲಿತ್ತು. ಈ ರುಬ್ಬುಗುಂಡುಗಳು ಯಾವ ಕಾಲಕ್ಕೂ ಮನೆ ಒಳಗೆ ಇವತ್ತಿನ ದಿವಸ ಎಷ್ಟು ಜನ ಮನೇಲಿದೆ? ಏನೋ ನಾವು ಇಟ್ಕೊಂಡಿದ್ದೀವಿ ಅಂತ ಒಂದಷ್ಟು ಜನ ಇಟ್ಕೊಂಡಿದ್ದಾರೆ. ಕೆಲವರಂತೂ ಭಾಳ ಚೆನ್ನಾಗಿ ಭೂಮಿಯಲ್ಲೇ ಹೂಣಿದ್ದಾರೆ. ಕೆಲವರು ಅಯ್ಯೋ ನಾವು ಕೆಳಗಡೆ ಕೂತ್ಕೊಂಡು ರುಬ್ಬಕ್ಕಾಗಲ್ಲ, ಒಂದು ಕೆಲಸ ಮಾಡೋಣ, ಸ್ಲ್ಯಾಬ್ ಮೇಲೆ ಹಾಕೊಂಡ್ಬಿಡೋಣ ಅಂತ ಹಾಕ್ಕೊಂಡಿದ್ದಾರೆ. ಈ ರುಬ್ಬುಗುಂಡ್ಗೂ ಅಶ್ವಿನಿ ದೇವತೆಗಳು ಏನು ಸಂಬಂಧ ಅಂದ್ಕೊಂಡ್ರೆ ಯಾವತ್ತೂ ತಿಳ್ಕೊಳ್ಳಿ, ಪಾರ್ವತಿ ಪರಮೇಶ್ವರನ ಮುಖಾಂತರವೇ ಈ ಅಶ್ವಿನಿ ದೇವತೆಗಳ ಸೃಷ್ಟಿ. ಆರೋಗ್ಯವನ್ನು ಕೊಟ್ಟಿರತಕ್ಕಂಥ ಧನ್ವಂತರಿ ಅಮೃತ ಕಲಶದಿಂದನೇ ಅಶ್ವಿನಿ ದೇವತೆಗಳ ಸೃಷ್ಟಿ. ಅಮೃತ ಕಲಶಕ್ಕೆ ಮೊದಲು ವಿಷ ಬಂದಾಗ ವಿಷ ಮತ್ತು ಅಮೃತ ಅನ್ನೋದು ಗೊತ್ತಾಗಿದ್ದೇ ಆ ದಿನ ಪರಮೇಶ್ವರನ ಮುಖಾಂತರ. ನೀಲಕಂಠನಾಗಿರ್ತಕ್ಕಂಥವನು ಆ ಕಂಠದಲ್ಲಿ ವಿಷವನ್ನು ನುಂಗಿದಾಗ, ವಿಷಕಂಠನಾದಾಗ ಅವನು ವಿಶೇಷವಾಗಿ ನುಂಗುತ್ತಾ ಇದ್ದ ಸಮಯದಲ್ಲಿ ಆ ಅಮೃತವನ್ನು ಹೆಚ್ಚಾಗಿ ಬಂದಾಗ ಕಾಪಾಡಕ್ಕೆ ಅಲ್ಲಿ ಮಹಾವಿಷ್ಣು. ಇಲ್ಲಿ ಇವನು ವಿಷವನ್ನು ನುಂಗಿದಾಗ ಕಹಿ, ಆ ಕಡೆ ಅಮೃತವನ್ನು ಕೊಟ್ಟಾಗ ಸಿಹಿ. ಕಹಿ ಅಮೃತ ಅಂದರೆ ಹರಿಹರ ಸ್ವರೂಪದಲ್ಲೇ ಬಂದಿರೋನು. ಆ ಕ್ಷಣಕ್ಕೆ ಉತ್ಪತ್ತಿಯಾದವರು ನೀರಲ್ಲಿ ಅಶ್ವಿನಿ ದೇವತೆಗಳು. ಅದಕ್ಕೋಸ್ಕರ ಆಯುರ್ವೇದ ಅನ್ನೋದು ಅಷ್ಟೇ ನಿಜವಾದ ಸತ್ಯವಾಗಿ ಅಶ್ವಿನಿ ದೇವತೆಗಳ ಮುಖ್ಯವಾಗಿರ್ತಕ್ಕಂಥ ನಾವು ಔಷಧಿಗಳು ಅಂತ ಕರಿತೀವಿ. ಯಾಕೆಂದರೆ ಔಷಧಿಗಳು ಬಹಳ ಮುಖ್ಯ. ಆದರೆ ಕಹಿ ಯಾಕೆ? ಅಯ್ಯೋ ನುಂಗಕ್ಕಾಗಲ್ಲ ಅಂತೀರ. ಹಾಗೇನೆ ಪ್ರತಿಯೊಬ್ಬ ಮನುಷ್ಯ ಜೀವನದಲ್ಲಿ ಸಂಸ್ಕಾರ ಅನ್ನೋದೇನಿದೆ, ಎಷ್ಟೋ ಜನ ಹಳೆಯ ಸಂಸ್ಕಾರಗಳು ಮರ್ತು ಹೋಗಿದ್ದಾರೆ. ಏನು ಮರ್ತು ಹೋಗಿದ್ದೀರಾ? ಮೊದಲು ಆರೋಗ್ಯ ಬೇಕು ಅಂದರೆ ಪ್ರತಿ 3 ತಿಂಗಳಿಗೊಂದ್ಸರಿ ಬೇದಿಗೆ ತಗೋಬೇಕು. ಏನಂತೀರಾ? ಈ ಬೇದಿಗೆ ತಗೊಳ್ಳೋದನ್ನ ಆ ಕಾಲದಿಂದ ಏನು ಮಾಡೋದು, ಆಮ್ದ ತಗೊಳ್ಳಿ ಅನ್ನೋರು. ಯಾರಾದರೂ ತಗೊಂತಿದ್ರ? ಆಗೇನಾಯಿತು, ಮೈಕೈ ನೋವು ಹೋಗ್ತಿತ್ತು, ನರಗಳೆಲ್ಲ ಎಲ್ಲೆಲ್ಲೆಲ್ಲ ಗಂಟು ಕಟ್ಕೊಂಡ್ಬಿಡುತ್ತೆ, ಎಲ್ಲ ಬೇರೆ 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 ಆಗ್ತಿತ್ತು. ಮೂಳೆಗಳಲ್ಲಿ ಅಕಸ್ಮಾತ್ ಮಾಂಸಖಂಡಗಳು ಹಾಗೆ ಹಿಡ್ಕೊಂಡ್ಬಿಟ್ಟಿದ್ರೆ ಹಿಡ್ಕೊಂಡಿರೋದನ್ನ ಬಿಡ್ತಾ ಇತ್ತು. ಲೂಸು, ಸೆರಡೆ ಬಿಡಪ್ಪ ಅನ್ನಲ್ವಾ? ಹಾಗೆ ಆ ಗಟ್ಟಿಯಾಗಿ ಹಿಡ್ಕೊಂಡಿರೋದನ್ನೆಲ್ಲ ಬಿಡಬೇಕು. ಎಲ್ಲನೂ ಒಳಭಾಗದಲ್ಲಿ ದೇಹವನ್ನೇ ಪರಿವರ್ತನೆ ಮಾಡ್ಕೊಳ್ಳೋಕ್ಕೆ ಎಷ್ಟು ಜನ ಇವತ್ತಿನ ದಿವಸ ಬೇದಿಗೆ ತಗೊತಾರೆ? ಯಾರೂ ತಗೊಳ್ಳಲ್ಲ. ಅಂದರೆ ಇದನ್ನು ಮಾತಾಡಿದ ತಕ್ಷಣಕ್ಕೆ ಏನ್ರಿ ಇವರೆಲ್ಲ ಇದ್ರ ಬಗ್ಗೆ ಮಾತಾಡ್ತಾರೆ ಅಂತಾರೆ. ಮಾತಾಡೋ ಪ್ರಶ್ನೆ ಅಂದರೆ ಆಯುರ್ವೇದ ಅನ್ನೋದು ಇಂಪಾರ್ಟೆಂಟ್ ಆಗಿ ಫಸ್ಟ್ ನೀವು ಯಾವುದೇ ಔಷಧಿ ತಗೊಳಕ್ಕೆ ಮೊದಲು ಬೇದಿ ಕೊಡ್ತಾನೆ. ನೀನು ಅದನ್ನ ಸರಿಯಾಗಿ ತೊಗೊಂಡು ಬಂದ್ರೇ ದೇಹ ಕ್ಲೀನ್ ಮಾಡ್ಕೊಂಡ್ಮೇಲೆ ಬೇರೆ ಔಷಧಿ ಕೊಡೋದು. ಒಂದು 3 ದಿವಸ ಬೇದಿಗೆ ತೊಗೊಳ್ಳಿ, ಆಮೇಲೆ ಸರ್ ಹೋಗುತ್ತೆ ಅಂತ 3 ಗುಳಿಗೆ ಕೊಡ್ತಾರೆ. ಅದ್ರ ಬದಲು ನೀವು ಪ್ರತಿ 3 ತಿಂಗಳಿಗೊಮ್ಮೆ ಎಷ್ಟೋ ಸರಿ ಹೇಳಿದ್ದೀನಿ, ಏನು ಮಾಡಬೇಕು, ಆಮ್ದವನ್ನು ಹಳ್ಳೆಣ್ಣೆ ನುಂಗೋರು ಫಸ್ಟ್ ಕ್ಲಾಸಾಗಿ ಬಿಸಿ ಬಿಸಿ ಕಾಫಿಗೋ ಅಥವಾ ಸಾರು ಬೆಳೀ ಜಾವಕ್ಕೋ ಅಥವಾ ಬಿಸಿ ನೀರಿಗೆ ಉಪ್ಪು ಹಾಕ್ಬಿಟ್ಟು ಇದ್ರ ಜೊತೆಗೆ ಸೇವಿಸ್ಕೊಂಡ್ಬಿಡ್ತಿದ್ದು. ಎಷ್ಟು ದಿವಸಕ್ಕೆ? ಬೆಳಗಿನ ಜಾವ 4 ಗಂಟೆಗೆ ತೊಗೊಂಡ್ರೆ 6 ಗಂಟೆ ಅಷ್ಟೊಂದು ರೆಡಿ. ಹೋಗಕ್ಕೆ ಶುರು ಆಯಿತು ಅಂದರೆ ಮಧ್ಯಾಹ್ನದವರೆಗೂ ಹೋಗ್ತಾ ಇರ್ಬೇಕು. ಯಾತಕ್ಕೇನೆ? ದೇಹದಲ್ಲಿರ್ತಕ್ಕಂಥ ಯಾವುದೇ ಅಸಹ್ಯವಾಗಿರ್ತಕ್ಕಂಥದ್ದು ಎಲ್ಲ ಹೊರಟೋಗ್ತಿತ್ತು, ಕ್ಲೀನಾಗಿ ಶುಚಿರ್ಭೂತವಾಗಿ ಹೋಗ್ತಿತ್ತು. ಮೊದಲನೇ ಮೂಲ ಮಂತ್ರವೇ ನೀನು ಬೇದಿ ತಗೋ ಅನ್ನೋ. ಅದಕ್ಕೆ ಇವತ್ತಿನ ಸಂಸ್ಕಾರದಲ್ಲಿ ಏನು ಹೇಳ್ತೀನಿ ಅಂದರೆ, ಪ್ರತಿ 3 ತಿಂಗಳಿಗೆ ನೀವು ಬೇದಿಗೆ ತೊಗೊಳ್ಳದೇ ಇದ್ದರೆ ದೇಹದಲ್ಲಿ ಯಾವ ಔಷಧಿನೂ ವರ್ಕ್ ಆಗಲ್ಲ. ಫಸ್ಟ್ ಬರ್ಕೊಳ್ಳಿ. ಸೆಕೆಂಡ್, ಪ್ರತಿ ಸಲ ಔಷಧಿ ತಗೋಬೇಕಾದ್ರೆ ಮಂತ್ರವನ್ನು ಹೇಳ್ಕೊಂಡೇ ತಗೋಬೇಕು. ಥರ್ಡ್, ಯಾವ ಕಾಲಕ್ಕೆ ಔಷಧಿಗಳನ್ನು ಪ್ರಯೋಗ ಮಾಡ್ತಕ್ಕಂಥವ್ರು ಬೆಳಗಿನ ಜಾವದಲ್ಲೇ ಮಾಡಬೇಕು. ಸಾಯಂಕಾಲ ತಗೊಳ್ಳೋದು, ರಾತ್ರಿ ತಗೊಳ್ಳೋದು, ಮಧ್ಯಾಹ್ನ ತಗೊಳ್ಳೋದು ಪ್ರಯೋಜನವಿಲ್ಲ, ತಗೋಬಾರ್ದು. ಅದಾದ ಮೇಲೆ ಯಾವತ್ತು ತಿಳ್ಕೊಳ್ಳಿ, ರಾತ್ರಿ ಹೊತ್ತು ಔಷಧಿ ತಗೊಂಡ ಮೇಲೆ ದೃಷ್ಟಿಯನ್ನು ತೆಗೆಸ್ಕೊಳ್ಳೇಬೇಕು. ದೃಷ್ಟಿ ಅಂದರೆ ತಾಯಿ ಹತ್ರ ತೆಗೆಸ್ಕೋಬೋದು, ಹೆಂಡತಿ ಹತ್ರ ತೆಗೆಸ್ಕೋಬೋದು. ಯಾಕೆ? ಆ ದೃಷ್ಟಿ ತಗೊಳಿಸ್ಕೊಳ್ಳದೆ ಇದ್ದರೆ ರಾತ್ರಿ ನೀವು ಸುಸ್ತಾಗೋದ್ರೆ ಮಲಗಿದ್ದವನು ಹೇಳ್ತಾನೋ ಇಲ್ಲೋ ಗೊತ್ತಿಲ್ಲ, ಒಂದಕ್ಕೊಂದು ತಿರುಗಿ ಹೋಗುತ್ತೆ. ಅಂದರೆ ಅಯ್ಯೋ ಎಷ್ಟು ಸುಸ್ತಾಗೋಗಿದೆ ಅಂದರೆ ಏನು ಹೆಣ್ತರ ಮಲ್ಕೊಂಡ್ಬಿಟ್ಟಿದ್ದಾನೆ ಅಂತ ಬಾಯಿ ಮಾತಾಗಾದ್ರೂ ಹೇಳ್ತಾರೆ. ಆಗ ಏನು ಮಾಡೋರು, ಮೆಣಸಿನ ಸಾರು ಅನ್ನ ಕುಟ್ಟಾಕಿ ಮೆಣಸನ್ನ ಫಸ್ಟ್ ಕ್ಲಾಸಾಗಿ ಮಾಡೋರು. ಅದು ಯಾವುದರಲ್ಲಿ? ನಮ್ಮಲ್ಲಿ ಏನು ಮಾಡ್ತಿದ್ರು, ಮಣ್ಣಿನ ಪಾತ್ರೆ ಅಥವಾ ಬಳಪದ ಕಲ್ಲಿನ ಪಾತ್ರೆ ಇತ್ತು, ಅದರಲ್ಲೇ ಮಾಡೋರು. ಕಾಯಿಸಿ ಕುದಿಸಿದ್ರೆ ಘಮ 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 ಅಂತ ಪರಿಮಳ ಇರ್ತಿತ್ತು. ಅದನ್ನು ಕುಡಿಸಿದಾಗ ಏನಾಗ್ತಿತ್ತು, ಕಂಟ್ರೋಲ್, ಎಲ್ಲ ಕಂಟ್ರೋಲ್. ಸಾಯಂಕಾಲದಷ್ಟೊತ್ತಿಗೆ ಒಂದು ಸ್ವಲ್ಪ ಚೇತರಿಸ್ಕೊಳ್ಳೋಣ, ಆಮೇಲೆ ನಿಧಾನಕ್ಕೆ ಕೂತ್ಕೊಂಡು ಏನಾದರೂ ಸ್ವಲ್ಪ ಮಟ್ಟಿಗೆ ತರಕಾರಿ ಬೇಯಿಸಿರೋದು ತಗೊಂಡು ಆಮೇಲೆ ವಿಶ್ರಾಂತಿ. ಈ ರೀತಿ ಪ್ರತಿ 3 ತಿಂಗಳಿಗೆ ನೀವು ಈ ಕಾಲದ ಮಕ್ಕಳಿಗೆ ಏನೂ ಗೊತ್ತಿರಲಿಲ್ಲ. ಎಲ್ಲ ಡಾಕ್ಟರ್ಗಳು ಹೇಳಿದಂತೆ ನೀವು ಅಕಸ್ಮಾತ್ ತೊಗೊಂಡ್ಬಿಟ್ರೆ, ಈ ಔಷಧಿ ತೊಗೊಂಡ್ಬಿಟ್ರೆ ಅವ್ನಿಗೆ ಅಕಸ್ಮಾತ್ ನರಗಳೆಲ್ಲ ಎಳ್ಕೊಂಡ್ಬಿಡುತ್ತೆ, ಹುಷಾರ್ ಅಂದಿರು. ಕೆಲವ್ರಿಗೆಲ್ಲ ಏನು ಮಾಡೋರು, ಕಿವಿಗೆ ಎಣ್ಣೆ ಕೂಡ ಫಸ್ಟ್ ಕ್ಲಾಸ್ ಆಗಿ ಬಿಡ್ತಾ ಇದ್ರು ನಮ್ಮ ಕಾಲದಲ್ಲಿ. ಯಾಕೆ ಅಂದರೆ ಆ ಬಿಸಿ 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 ಕೊಬ್ಬರಿ ಎಣ್ಣೆಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಬಿಟ್ಟು ಲಕ್ಷ್ಮಗ ಕಿವಿಗೆ ಆಮ್ದ ಇಟ್ಟರೆ ಹಾಗೆ ಮಲ್ಕೊಂಡು ಹತ್ತಿ ಇಟ್ಕೊಂಡ್ಬಿಡ್ತಿದ್ವಿ. ಬಿಸಿ ತಡ್ಕೊಳ್ಳೋ ಅಷ್ಟು ಮಟ್ಟಿಗೆ ಕಿವಿಗೆ ಹಾಕೊಂಡ್ಬಿಡ್ತಿದ್ವಿ, ಮಲ್ಕೊಂಡ್ವಿ, ಕಿವಿ ಕ್ಲೀನಾಗಿರ್ತಿತ್ತು. ಇವ್ರ ಡಾಕ್ಟರ್ಗಳು ಏನು ಮಾಡ್ತಾರೆ ಗೊತ್ತಾ, ಅಯ್ಯೋ ಆಯಿಲ್ ತುಂಬ ಇರತ್ರಿ, ಎತ್ತಬಾರ್ದು, ಅದನ್ನ ಯಾವ ಕಾಲಕ್ಕೂ ಹಾಕಲೇಬಾರ್ದು ಮಕ್ಕಳಿಗೆ ಅಂತ ಯಾರು ಹೇಳಿದವರು? ಅದಕ್ಕೆ ಹೇಳೋದು, ಅಜ್ಜಿ ಮಾಡಿದ್ದ ಆ ಕಾಲದ ಆಲದ ಮರ ಇವತ್ತಿಗೂ ನಮಗೆ ನೆರಳಿದ್ದೇ ಇದೆ. ಆಯುರ್ವೇದ ಆವತ್ತಿಂದ ಇದೆ, ಇವತ್ತಿಗೂ ಇದೆ, ನಾಳೆನೂ ಇರುತ್ತೆ.
ಅದೇ ಯಾವ ಕಾಲಕ್ಕೂ ಇಂಗ್ಲಿಷ್ ಮೆಡಿಸಿನ್ಸು ಮಧ್ಯದಲ್ಲಿ ಬಂತು ಯಾವಾಗಲೂ ಸತ್ತು ಹೋಗುತ್ತೆ, ಇದಂತೂ ಖಂಡಿತ. ಅದಕ್ಕೋಸ್ಕರ ನೀವುಗಳು ಏನು ಮಾಡಬೇಕು, ದಯವಿಟ್ಟು ಎಲ್ಲ ವೀಕ್ಷಕರು ಏನೇನು ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ಮುಂದಿನ ಪೀಳಿಗೆಗೆ ಖಂಡಿತ ಇದೆಲ್ಲ ಗೊತ್ತಿಲ್ಲ. ನೀವುಗಳು ಹೇಗೆ ಚಿಕ್ಕ ವಯಸ್ಸಲ್ಲಿ ಬಾಲ್ಯದಲ್ಲಿ ಈ ರೀತಿ ಬೇದಿಗಳು ತೊಗೊಂತಿದ್ರೋ ಖಂಡಿತವಾಗ್ಲೂ ಹಿರಿಯರನ್ನ ಕೇಳಿಕೊಂಡು ಅದಕ್ಕೆ ಆ ಲಿಮಿಟೇಷನ್ಗೆ ಬೇದಿಗೆ ಅಂತ ಔಷಧಿ ಆಯುರ್ವೇದಕ್ಕೆ ಸಿಗುತ್ತೆ. ಕೆಲವ್ರಿಗೆ ಇನ್ನೊಂದು ಹೇಳ್ತೀನಿ, ಗಟ್ಟಿಯಾಗಿರ್ತಕ್ಕಂಥ ಪಿಂಡುಗಳಿಗೆ ಕೆಲವರಿಗೆ ಸ್ವಲ್ಪ ತಗೊಂಡ್ರೆ ಸಾಲದು, ಅವನು ಸ್ವಲ್ಪ ಜಾಸ್ತಿ ತಗೋಬೇಕು. ಇಲ್ಲದೇ ಅವನಿಗೆ ಇವತ್ತಾಗಲ್ಲ ನಾಳೆ ರಿಯಾಕ್ಷನ್ನು, ಪಾಪ ಅವ್ನು ಕೆಲಸಕ್ಕೆ ಹೋಗಿರ್ತಾನೆ, ಆಗೋ ಗತಿ ಆಫೀಸ್ಗೆ ಹೋಗೋದಾ ವಾಪಸ್ ಬಂದ್ಬಿಡೋದ ಅಂತ ಗೊತ್ತಾಗಿರಲ್ಲ. ಹಿಂಗೆಲ್ಲ ಇರುತ್ತೆ ಪರಿಸ್ಥಿತಿ. ಸಂಸ್ಕಾರದಲ್ಲೂ ಹಾಗೇನೆ, ಜೀವನದಲ್ಲಿ ಯಾವಾಗ ತಗೋಬೇಕು ಯಾವಾಗ ಬಿಡಬೇಕು, ಯಾವ ಸಮಯಕ್ಕೆ ತಗೊಂಡ್ರೆ ಅದು ವರ್ಕ್ ಆಗುತ್ತೆ, ಯಾವ ಸಮಯಕ್ಕೆ ತಗೊಂಡ್ರೆ ಉತ್ತಮವಾಗಿರುತ್ತೆ. ದೇಹ ಶುಚಿರ್ಭೂತವಾಗಿ ಇಟ್ಕೊಂಡು ಆವಾಗ ಆಯುರ್ವೇದದ ಔಷಧಿಗಳು ನಿಮಗೆ ವರ್ಕ್ ಆಗುತ್ತೆ. ಬಹಳ ಸಂತೋಷ. ಇವತ್ತಿನ ದಿವಸ ಮಾತು ಬರೀ ಹುಡುಗಾಟವಾಗೇ ಇತ್ತು, ಸಣ್ಣದಾಗಿತ್ತು, ನಗಿಯಾಗಿತ್ತು. ಆದರೂ ಕೆಲವರಿಗೆ ಇದು ಅಯ್ಯೋ ಏನೇನೋ ಮಾತಾಡ್ತಾರೆ ಅಂದ್ಕೊಂಡು ಇರಬಹುದು. ಎಲ್ರಿಗೂ ಎಲ್ಲ ವೀಕ್ಷಕರು ಸಂತೃಪ್ತಿ ಪಡಿಸಕ್ಕೆ ಸಾಧ್ಯವಿಲ್ಲ. ಆದರೂ ಹೇಳ್ತೀನಿ ಕೇಳಿ, ಜೀವನದಲ್ಲಿ ಪ್ರತಿಯೊಬ್ಬನಿಗೂ ನಗು ಇರಬೇಕು, ಸುಖ ಇರಬೇಕು. ಅವಳು ಮೊದಲೇ ಹೇಳಿದ್ಲು ಆಸೆಗಳು ಇರಬೇಕು, ದುಃಖ ಜೊತೆಗೆ ಬಂದೇ ಬರುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ದುಃಖನ ಮರೆಯೋಕ್ಕೆ ನಗ್ನಗ್ತಾ ಇರಬೇಕು. ನಗ್ನಗ್ತಾ ಇರಿ. ಭಗವಂತ ಕೃಪಾ ಕಟಾಕ್ಷ ಯಾವತ್ತು ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ, ಲೋಕ ಸಮಸ್ತ ಸುಖಿನೋ ಭವಂತೋ, ಸನ್ಮಂಗಳಾನಿ ಭವಂತು.